ದುಡ್ಡು ಮಾಡೋದಕ್ಕೆ ಬಂದಿರೋದು ನೀನು, ಸೇವೆ ಅಂತ ಮಾಡಕ್ಕೆ ಬಂದಿಲ್ಲ. ಸೇವೆ ಅಷ್ಟೇ. ನೀವು ಪಾಕಿಸ್ತಾನದಲ್ಲ, ಇಂಡಿಯಾದಲ್ಲಿ, ಅದು ಕರ್ನಾಟಕದಲ್ಲಿ. ಇಲ್ಲಿ ಯಾರು ಬಾಲ ಬಿಚ್ಚಿದ್ರು ಕೂಡ, ಅಹಂಕಾರ ಪಟ್ಟರು ಕೂಡ ಯಾರು ಕೂಡ ತಾಯಿ ಚಾಮುಂಡೇಶ್ವರಿ ಉಳಿಸಲ್ಲ ಸರ್. ಇಲ್ಲಿ ಕಾನೂನು ಎಲ್ರಿಗೂ ಒಂದೇ, ಯಾಕೆಂದ್ರೆ ಎಲ್ಲರೂ ಗೌರವ ಕೊಡಲೇಬೇಕು, ಕಾನೂನನ್ನ ಎಲ್ಲರೂ ಪಾಲಿಸಲೇಬೇಕು ಅನ್ನೋದಕ್ಕೆ ಒಂದಿಷ್ಟು ನಿದರ್ಶನಗಳನ್ನು ನೋಡ್ಬೋದು. ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆಯಿತು. ಒಬ್ಬ ಯಾವುದೋ ಒಂದು ಪಕ್ಷದ ಮುಖಂಡ, ಯಾವುದೋ ಪಕ್ಷದ ಅಂತಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡ ಒಂದು KS ಆಫೀಸರ್ ಹೆಣ್ಣು ಅಧಿಕಾರಿಯ ಮೇಲೆ ದರ್ಪವನ್ನು ತೋರಿಸ್ತಾರೆ, ದರ್ಪದಿಂದ ಮಾತಾಡ್ತಾರೆ. ಸೊ ಆ ಒಂದು ಆಡಿಯೋ ರೆಕಾರ್ಡ್ ಆಯಿತು, ಬಚಾವು. ಒಂದು ವೇಳೆ ಆಡಿಯೋ ರೆಕಾರ್ಡ್ ಆಗಲಿಲ್ಲ, ವೈರಲ್ ಆಗಲಿಲ್ಲ ಅಂದರೆ ಎಷ್ಟು ದರ್ಪ ತೋರಿಸ್ತಾ ಇದ್ರು, ಇನ್ನೆಷ್ಟು ಅವ್ರ ಮೇಲೆ ಅಧಿಕಾರನ ಚಲಾಯಿಸ್ತಾ ಇದ್ರು. ಸೊ ಈ ಥರದಕ್ಕೆಲ್ಲ ಮುಕ್ತಿ ಯಾವಾಗ ಅನ್ನೋದೇ ಪ್ರಶ್ನೆ. ಸೊ ಈ ಒಂದು ವಿಚಾರದಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊತ್ತುಕೊಂಡು ನಮ್ಮ ಅಡ್ವೊಕೇಟ್ ಲೋಹಿತ್ ಕುಮಾರ್ ಅವರು ಇಂಟೆನ್ಷನಲಿ ಇದು ಕೇಸ್ನ ಫೈಲ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಈ ಕೇಸ್ ಏನಾಯಿತು, ಇದಕ್ಕಿಂತ ಮುಂಚೆ ಏನೆಲ್ಲ ಆಗಿತ್ತು ಅವ್ರ ನಡುವೆ, ಪ್ರತಿಯೊಂದು ತಿಳ್ಕೊಂತೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. 1 ಗಂಟೆಗೆ IG ಅವ್ರಿಗೆ ಅಪಾಯಿಂಟ್ಮೆಂಟ್ ತೊಗೊತೀನಿ ಸರ್. IG ಅವ್ರಿಗೆ ಹೋಗಿ, ನಾನು ಸಲೀಮ್ ಅವರು ಬ್ಯುಸಿ ಇರೋದ್ರಿಂದ ನರಸಿಂಹಮೂರ್ತಿ ಅಂತ ಅವ್ರ PRO ಇರ್ತಾರೆ, ಇಮಿಡಿಯೇಟಾಗಿ ಕಂಪ್ಲೇಂಟ್ನ ಫೈಲ್ ಮಾಡ್ತೀನಿ. ಏನಂತಂದರೆ, ಈ ರಾಜೀವ್ ಗೌಡ ಅಂತ ಒಬ್ಬ ಕಾಂಗ್ರೆಸ್ ನಾಯಕ, ಮಹಾನಾಯಕ, ಇವರೆಲ್ಲ ನಮ್ಮ MLAಗಳಾಗುವಂಥವ್ರು, ನಮ್ಮನ್ನು ರಕ್ಷಣೆ ಮಾಡೋವಂಥವ್ರು, ನಮಗೋಸ್ಕರ ದುಡ್ಡನ್ನು ತೊಗೊಂಬಂದು ಎತ್ಕೊಂಡು ಏನೋ ಕಾಮಗಾರಿ ಮಾಡೋವಂಥವ್ರು, ಇವರೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಸರ್. ಇವ್ರು ಯಾರೂ ಅಲ್ಲ. ಈ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ವ್ಯಾಪಾರ, ಈ ಏನಂತ ಹೇಳ್ತಾರೆ, ದುಡ್ಡು ಮಾಡೋವಂಥದ್ದು, ಕಿರ್ಚಾಡೋವಂಥದ್ದು, ಜಗಳ ಆಡೋವಂಥದ್ದು, ಕಾಂಪೌಂಡ್ ಹಾಕುವಂಥದ್ದು ಬುದ್ಧಿಯವರು ಯಾರು ಕೂಡ MLAಗಳಾಗಕ್ಕೆ ಸಾಕ್ತವೇ ಇಲ್ಲ ಅಂತ ಹೇಳ್ತೀವಲ್ಲ. ಹಾಗಾಗಿ ಇದೊಂದು ಎಲ್ಲ ಒಂದು ಕಡೆ ತುಣುಕು. ಇದು ನಮ್ಮ ಸಾರ್ವಜನಿಕರು ಕೂಡ ತಿಳ್ಕೊಬೇಕು. ಯಾರೋ ದುಡ್ಡು ಮಾಡ್ಕೊಂಬಂದ, ಒಂದು ವೈಟ್ ಆ್ಯಂಡ್ ವೈಟ್ ಹಾಕೊಂಬಂದ, ಒಳ್ಳೆ ಕಾರಲ್ಲಿ ಇಳಿದ, 4 ಜನ ಈಗ ಒಂದು ಕಾರಲ್ಲಿ ಬಂದ, ಅವನಿಗೆ ಇಳಿದ್ಬಿಟ್ರು, ಅವನು ನಮ್ಮ ಜಾತಿಯವನು, ನನಗೆ ಓಟಿಗೆ ದುಡ್ಡು ಕೊಡ್ತಾನೆ ಅಂತ ನೀವು ಅಂಥವ್ರು ಆಯ್ಕೆ ಮಾಡ್ತಿರಲ್ಲ, ಅಂಥವ್ರಿಂದ ಸಿಗೋದು ಇದೇನೆ ಸರ್. ಇನ್ನೇನು ಸಿಗುತ್ತೆ ಅವರಿಂದ? ಸೊ ಇದೊಂದು ಕಳಂಕ, ಕರ್ನಾಟಕಕ್ಕೆ ಈತ ಮಾಡಿರೋದಂಥದ್ದು ಒಂದು ಕಳಂಕ. ಇವನು ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ KS ಆಫೀಸರ್ ಆಗೋಕ್ಕಾಗಲ್ಲ. ಕೈ ಗೊಂಬೆಗಳಾಗಂದ್ರೆ ಅಲ್ಲ, ಅದೇ ಅವ್ರು ಅಂದ್ಕೊಂಡಿರ್ತಾರೆ. ಆ ಒಂದು ಗುಂಗಲ್ಲಿ ಇರ್ತಾರಲ್ಲ ಸರ್, ಆ ಅಹಂಕಾರದ ಗುಂಗು, ಜನ ಜೈ ಅಂದ್ಬಿಡ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಜನ ಕಾಯ್ತಿರ್ತಾರೆ, ಅಣ್ಣ ಅಣ್ಣ ಅಂತಾರೆ, ರಾತ್ರಿ ಆದರೆ ಏನೋ ಒಂದು ತಂದ್ಕೊಡ್ತಾರೆ, ಇವೆಲ್ಲವೂ ಇರ್ತಾವಲ್ಲ, ಈ ಗುಂಗು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಆದರೆ ಆ ಗುಂಗುಗಳನ್ನ ಕಾಪಾಡಿಕೊಂಡು, ಅದು ಬರ್ದಿರೋ ಹಾಗೆ ಜನರ ಸೇವೆ ನಾನು ಬಂದಿರೋದು, ನನ್ನ ಇಂಟೆನ್ಷನ್ ಏನು ಅಂತ ಇತ್ತಿದ್ರೆ ಈ ಮಾತುಗಳು ಬರ್ತಾ ಇರಲಿಲ್ಲ. ಸೊ ನಾನು ವಾಪಸ್ ಬರೋಣ ಅಂತ ಹೇಳಿದ್ದು ಏನು ವಿಷಯಕ್ಕೆ ಅಂದರೆ, ನಾನು ಆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಆದ ನಂತರ ಅಮೃತ ಅವರು ಕೂಡ 3 ಗಂಟೆವರೆಗೂ ಕಾಯ್ದುಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅಂದರೆ ಭಯ, ಇವ್ರು ಇಟ್ಟಿರೋವಂಥ ಭಯ ಏನಾಗ್ಬಿಡುತ್ತೆ ಅಂತ ಹೇಳಿ. ಸೊ ಆ FIR ಆಗುತ್ತೆ. FIR ಆದಮೇಲೆ 5 ಸೆಕ್ಷನ್ ಆಗ್ತಾರೆ ಸರ್. 79, 132, 352, 199 ಮತ್ತು 54 ಸೆಕ್ಷನ್ ಹಾಕಿರ್ತಾರೆ. ನಿಮ್ಗೆ ಹೇಳೋದು ಇಷ್ಟಪಡೋದು ಏನಂದರೆ, ನಾನು ಇವೆಲ್ಲವೂ ಕೂಡ ಬೇಲೆಬಲ್ ಅಫೆನ್ಸೇ ಆಗಿಬಿಟ್ಟಿದ್ದಾರೆ. ಯಾವ ಕೂಡ ನಾನ್ ಬೇಲೆಬಲ್ ಅಫೆನ್ಸ್ ಇಲ್ಲ. ಎಲ್ಲವೂ ಕೂಡ ನಿಮಗೆ 3 ವರ್ಷದ ಒಳಗಡೆ ಶಿಕ್ಷೆ ಇರೋಂಥ ಅಫೆನ್ಸ್ಗಳನ್ನೇ ಹಾಕಿರ್ತಾರೆ. ಆದರೆ ಆತ ಮಾಡಿರೋಂಥ ಕೆಲಸ, ಆತ ಹೇಳಿರೋಂಥ ಮಾತು ಅಂದರೆ, ಸರ್ಕಾರದ ಕಚೇರಿಗೆ ಬೆಂಕಿ ಇಡಿಸ್ತೀನಿ ಅಂತ ಹೇಳಿರುವಂಥದ್ದು, ಕ್ಷಮೆ ಇಲ್ದಿರೋವಂಥ ಮಾತು. ಮತ್ತು ಯಾವುದೋ ಒಂದು ಪೌರ ಕಾರ್ಮಿಕರು ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರೂ ನಾವು ದಲಿತರುಗಳು ಅಂತ ಕೆಲಸ ಮಾಡೋವಂಥ ಜಾಗ ಅದು ಅಂತ ಹೇಳ್ಬೋದು. ಅಥವಾ ಅವರು ಇರ್ತಾರೆ, ಎಲ್ಲರೂ ಇರ್ತಾರೆ, ಆಲ್ಮೋಸ್ಟ್ ದಲಿತರು ಅಂತ ಹೇಳೋವಂಥದ್ದು. ಅವ್ರಿಗೆ ನೀನು ಯಾವ ಭಾಷೆಲಿ ಬೈತಿದೆಯಾ, ಏನಂತ ಹೇಳಿದೆಯಾ, ಇದನ್ನ ಯಾಕೆ ನೀವು ಅಳವಡಿಸಿಲ್ಲ? ಅಟ್ರಾಸಿಟಿ ಕೇಸನ್ನು ಯಾಕೆ ಮಾಡ್ಕೊಂಡಿಲ್ಲ? ಅಷ್ಟು ಸುಲಭವಾಗಿ ನೀವು ಅಂದ್ಬಿಡುವುದಾ? ಅದೇ ಮಾತನ್ನ ಯಾರಾದರೂ ಆಡಿದ್ರೆ ಮಾಡ್ತಾ ಇದ್ರು. ಅಯ್ಯೋ, ಅವ್ರಿಗೆಲ್ಲ ಹೇಳೋಕ್ಕಾಗತ್ತಾ? ಅವರೆಲ್ಲ ಒಳ್ಳೆ ಮಕ್ಳುಗಳು ಸರ್, ಅವರೆಲ್ಲ ಒಳ್ಳೆಯವರು ಇಟ್ಟಿರ್ತಾರೆ. ಬೇರೆ ಮಕ್ಳುಗಳು, ಇವರು ದುಡ್ಡು ಬಂದಷ್ಟೇ ಬೇರೆಯವ್ರ ಮಕ್ಕಳೆಲ್ಲ ಬೇರೆ ಆಗ್ಬಿಡ್ತಾರೆ. ಸೊ ಹಾಗಾಗಿ ಈ ದುರಹಂಕಾರವನ್ನು ಅಡಗಿಸೋದು ನಾವು ಮಾತಾಡಿ ಅಡಗಿಸೋಕ್ಕಾಗಲ್ಲ. ಇವರನ್ನು ಕಾನೂನಲ್ಲೇ ಕಟ್ಟಾಕಬೇಕು. ಹಾಗಾಗಿ ನಾನು ಹೇಳೋದೇನೆಂದರೆ, ಪೊಲೀಸರು ದಯವಿಟ್ಟು, ಪೊಲೀಸರಿಗೂ ಕೂಡ ಈ ಭಾಷೆಲೇ ಬೈತಾರೆ ಅವರು ದುಡ್ಡು ಮಾಡಿದ್ಮೇಲೆ, ಅಧಿಕಾರ ಬಂದಮೇಲೆ. ಇವತ್ತು ಇಂಥವ್ರನ್ನ ನೀವು ಇಲ್ಲೇ ಕೊಚ್ಚಿಕ್ಕೆ ಹಾಕಂದ್ರೆ ಇಸ್ಬಿಡ್ಬೇಕು. ಇಂಥವ್ರು ಬರಬಾರ್ದು ಮುಂದ್ಗಡೆ. ಯಾವತ್ತೂ ಇವರು ರಾಜನೀತಿಗೆ ಬರಬಾರ್ದು, ಯಾವತ್ತೂ ಇವರು MLAಗಳಾಗಬಾರ್ದು, ಯಾವತ್ತೂ ಇವರು ಪಬ್ಲಿಕ್ ಸೆಕ್ಟರ್ ಬರಬಾರ್ದು. ಇವ್ರು ದುಡ್ಡು ಮಾಡಬೇಕು, ಇವ್ರು ಹೆಂಡತಿ ಮಕ್ಕಳು ಸುಮ್ಮನೆ ಚೆನ್ನಾಗಿರ್ಬೇಕು ಅಷ್ಟೇ. ಇವ್ರು ಯಾವತ್ತೂ ಇಂಥ ಕಡೆ ಬರಬಾರ್ದು. ಅದನ್ನು ಮಾಡಬೇಕು ಅಂದರೆ ಇಂಥ ಒಂದು ಕೇಸನ್ನು ಸರ್ಕಾರ ಇಲ್ಲ ಬಿಡಿ, ಅವ್ರ ಪಕ್ಷದವರೇ ಇದು. ಎಲ್ರಿಗೂ ಈ ಮದ ಅಹಂಕಾರ ಬಂದ್ಬಿಟ್ಟಿದೆ. ಸಾರ್ವಜನಿಕರು ನಾವು ಮಾತಾಡಿ ಇದನ್ನು ಸ್ಟ್ರಿಕ್ಟ್ ಕೇಸ್ ಮಾಡಿಸ್ಬೇಕು ಸರ್. ಇವತ್ತು ಒಬ್ಬರು ಅಮೃತ ಗೌಡಗೆ ಈ ರೀತಿ ಆಗಿದೆ. ಅಮೃತ ಗೌಡ ಅಕಸ್ಮಾತ್ ಮುಂದೆ ಬರ್ದಿರ ಹಾಗೆ ಖಂಡಿತ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಏನಾಗ್ತಿತ್ತು ಸರ್? ಇದೇ ಥರ ಅಲ್ವ ಅಧಿಕಾರಿಗಳು ಎಷ್ಟೋ ಜನ ಕಳೆದು ಹೋಗುವಂಥದ್ದು. ಅವ್ರ ಹೆಂಡತಿ ಮಕ್ಳುಗಳ ಕತೆ ಏನೋ, ಅವ್ರ ಗಂಡಂದ್ರ ಕತೆ ಏನೋ, ಅವ್ರು ಏನಾಗಬೇಕು? KS ಪಾಸ್ ಆಗೋದು ಭಾರಿ ಕಷ್ಟದ ಕೆಲಸ ಸರ್. ಖಂಡಿತ. ಒಬ್ಬ ಕ್ಲರ್ಕ್ ಆಗೋದು ಭಾರಿ ಕಷ್ಟ ಇದೆ.
ಒಬ್ಬ ಕಾನ್ಸ್ಟೇಬಲ್ ಆಗೋದಕ್ಕೆ ಭಾರಿ ಕಷ್ಟ ಇದೆ. MSc ಮಾಡೋರು ಕಾನ್ಸ್ಟೇಬಲ್ ಆಗ್ತಿದ್ದಾರೆ ಸರ್. ಕರೆಕ್ಟ್. ಅವರನ್ನು ನಾವು ಹೇಗೆ ನಡೆಸ್ಕೊತಾ ಇದ್ದೀವಿ? ತೊಗೊಂಡ್ಬಿಡ್ತಾರೆ ಏನೋ ದೊಡ್ಡದಾಗಿ, ನಾವು ಎಲ್ಲರೂ ಒಂದೇ ಥರ ಕಾಣ್ತೀವಿ, ಎಲ್ಲ ನೋಡ್ತೀವಿ, ಮೋಸ ಮಾಡಲ್ಲ. ಯಾರು ಇವತ್ತು ಆ ಓತಲ್ಲಿ ಅದನ್ನು ಕಾಪಾಡ್ಕೊತಾ ಇದ್ದಾರೆ? ಸೊ ಹಾಗಾಗಿ ಇಂಥದಕ್ಕೆಲ್ಲ ಕ್ಷಮೆನೇ ಇರಬಾರ್ದು ಸರ್. ಎಲ್ಲವೂ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ. ಆಮೇಲೆ ಪೊಲೀಸರು ಇನ್ನೂ ಅರೆಸ್ಟು ಮಾಡಿಲ್ಲ ಅದನ್ನ. 2 ದಿನದಿಂದ ಆಯ್ತಾ ಕಾಣಿಸ್ತಿಲ್ಲ. ಅಂದರೆ ಶಿಡ್ಲಘಟ್ಟ ಪೊಲೀಸರು ಒಬ್ಬ ರಾಜೇಗೌಡ ಅಂತೇಳಿ ಸಮಾಜ ನಾಯಕ, ಕಾಂಗ್ರೆಸ್ನ ಮುಖಂಡ, ಅವನೆಲ್ಲೋಗಿದ್ದಾನೆ, ಅವನ ಹೂವಾಪಗಳು ಏನೂ ಗೊತ್ತಿಲ್ಲ ಇವರಿಗೆ, ಎಲ್ಲಿರೂ ಗೊತ್ತಿರಲ್ಲ. ಅವ್ರು ಬೇಲ್ ಮಾಡಿಸ್ಕೊಂಡು ಬರೋವರೆಗೂ ಗೊತ್ತಾಗಲ್ಲ. ಓಕೆ. ಸೊ ಇದೆಲ್ಲ ನಿಮ್ಗೆ ಏನನ್ಸುತ್ತೆ ಅಂದರೆ ಎಲ್ಲವೂ ಚೇಂಜ್ ಆಗಬೇಕು ಸರ್. ಪೊಲೀಸಿಂದ ಹಿಡಿದು ರಾಜಕೀಯ ಪಕ್ಷಗಳು ಇವೆಲ್ಲವೂ ವಾಶೌಟ್ ಆಗಬೇಕು. ಇಲ್ಲ ಅಂದರೆ ನಾವು ಈ ಜೆನ್ಸಿ ಸಮಾನ ಅಂತ ಏನು ಹೇಳ್ತಾರೆ ಗೊತ್ತಾ? ಯುವಕರು ದಂಗೆ ಎದ್ದು ಬಿಡ್ತಾರೆ ಇದೇ ಕರ್ನಾಟಕದಲ್ಲಿ. ಸಾಕು ನೋಡಿ 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 ಇವಾಗ ನೋಡಿ, ಯಾರೋ ಒಬ್ಬ ಯುವಕ 2 ವೀಲರ್ ಹೋಗ್ತಾವನೆ, ಅವನು ಒಂದು 20-21 ವರ್ಷ, ಏನೋ ಮಿಸ್ಟೇಕ್ಸು, ಹೆಲ್ಮೆಟ್ ಇಲ್ವೋ, DL ಇಲ್ವೋ, ಅವ್ನು ಹಿಡಿದು ಪೊಲೀಸರು ಹಾಕ್ತಾರೆ. ಅದೇ ಒಂದು ಇನ್ನೋವಾ ದೊಡ್ಡ ಕಾರ್ ಹೋಗುತ್ತೆ, ಅವ್ನ ಒಳಗಡೆ MLA ಇರ್ತಾನೆ, ಅವ್ನು ಬೆಲ್ಟು ಹಾಕೊಂಡ್ರಲ್ಲ, ಏನೂ ಇಟ್ಕೊಂಡಿರಲ್ಲ, ಅವ್ನು ನಮಸ್ಕಾರ ಹೊಡೆದು ಕಳಿಸ್ತಾರೆ. ಈತ ಏನಾದ್ರು ಆಗುತ್ತೆ ಹೇಳಿ? ಇವ್ನ ಮನಸ್ಸಿಗೆ ಏನಾಗುತ್ತೆ ಹೇಳಿ? ಯುವಕಂದು ದಂಗೆ ಎದ್ದು ಹೇಳ್ತಾರೆ ಸರ್. ಇದೇ ರೀತಿ ಎಲ್ಲ ವಿಷಯದಲ್ಲೂ ಆಗ್ತಾ ಇದ್ದಾವೆ. ಇದೇ ಶಿಡ್ಲಘಟ್ಟ ಪೊಲೀಸ್ ಸ್ಟೇಷನಲ್ಲಿ ಬೇರೆ ಕೇಸಲ್ಲಿ ಯಾವುದೋ ಚಿಕ್ಕ ಪುಟ್ಟ ಗೋಡೆ ಹೊಡೆದಾಕಿರೋದು ಅಥವಾ ಅಕ್ಕಪಕ್ಕದಲ್ಲಿ ಏನೋ ಕಿತ್ತಾಡ್ಕೊಂಡಿರೋದು, ಅವರಲ್ಲಿ ಹಿಡ್ಕೊಂಬಂದು ಅರೆಸ್ಟ್ ಮಾಡಿ 2 ದಿನ ಹಿಡ್ಕೊಂತೀರಾ. ಇಂಥ ಒಂದು ದೊಡ್ಡ ತಪ್ಪು ಮಾಡಿ ಕರ್ನಾಟಕ ಜನ ಬೈತಿದ್ರು ಕೂಡ ನೀವಿನ್ನೂ ಅರೆಸ್ಟ್ ಮಾಡಿಲ್ಲ. ಇದಕ್ಕೂ ಕೂಡ ಯಾರಾದರೂ ಸ್ಟ್ರೈಕ್ ಕುಂತ್ಕೊಬೇಕಾ? ಹಂಗಂದ್ರೆ ಪೊಲೀಸ್ ಇಲ್ವೇ ಅಲ್ವಾ? ಎಲ್ಲ ಓಪನ್ ಸೀಕ್ರೆಟು ಮಧು ಸರ್, ಎಲ್ಲ ಗೊತ್ತಿರುತ್ತೆ. ಅಂದ್ರೆ ಏನೂ ಮಾಡೋಂಗಿಲ್ಲ. ಒತ್ತಡ ಅಂತ ಹೇಳ್ತಾರೆ. ಸೊ ಅದೇ ಒತ್ತಡನ ಇವ್ರಿಗೂ ಹಾಕಿದ್ದು, KS ಆಫೀಸರ್ಗೂ ಅದೇ ಒತ್ತಡ ಹಾಕಿರೋದು ಇವರು. ಹೌದು. ಸೊ ಇವರು ಮುಂದೆ ಬರಲಿಲ್ಲ ಅಂತಿದ್ರೆ, ಆ ಒತ್ತಡಕ್ಕೆ ಮಣಿಯಾಗಿದ್ದಿದ್ರೆ, ನೀವು ಹೇಳ್ದಂಗೆ ಅವ್ರೇನೋ ಮಾಡ್ಕೊಂಡು ಮತ್ತೆ ಅವ್ರ ಸಂಸಾರ. ನಾನು ಹೇಳ್ತಿಲ್ವ ಸರ್, ಏನೋ ದ ಬ್ರೈವರಿ ವುಮೆನ್ ಅವಾರ್ಡ್ ಅಂತೆಲ್ಲ ಕೊಡ್ತೀವಿ ಗೊತ್ತಾ? ಅದನ್ನು ಈ ವರ್ಷ ಅಮೃತ ಗೌಡ ಕೊಡಬೇಕು. ಯಾಕೆ ಅಂದರೆ ಯಾರೋ ಎಲ್ಲೋ ಏನೋ ಆಗ್ತಿಲ್ಲ, ಬೆಳಗ್ಗೆ ಎದ್ದು ಸರ್ಕಾರದ ಕೆಲಸ, ಮನೆಯಿಂದ ಹುಷಾರಾಗಿ ಬರ್ತಾರೆ ಅಂತ ಅಂದ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕುಟುಂಬದವರು ಅಲ್ಲೇ ಸೇಫ್ ಇಲ್ಲ ಅನ್ನೋದನ್ನ ತೋರಿಸಿದ್ರು ಇವರು. ಅಂದರೆ ಅಲ್ಲೇ ಒತ್ತಡ, ಅಲ್ಲೇ ಯಾರೋ ಬೆಂಕಿ ಇಡಕ್ಕೆ ಬರ್ತಾನೆ, ಯಾರೋ ಎಂದ್ರಲ್ಲೋ ಓಡಿಸ್ತಾನೆ, ಆ ಪದ ಹೇಳೋಕ್ಕೂ ಬೇಜಾರು ನಮಗೆ, ಎಂದ್ರಲ್ಲೋ ಓಡಿಸ್ತಾನೆ ಅಂತ ಹೇಳ್ತಾರೆ. ಒತ್ತಡಗಳು ಬೇರೆ. ಹಾಗಾದರೆ ಹೆಣ್ಮಕ್ಳನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊತಿದ್ದೀರಿ ಸರ್? ಏನು ಬಿಸಾಕ್ದಂಗ? ಬಟ್ ಆಕ್ಚುಲಿ ಇನ್ನೊಂದು ಸರ್, ಸಾರಿ ನಿಮ್ಮ ಹೇಳಿ ಸರ್, ಮಾಡ್ತಿದ್ದೀನಿ. ಜನಪ್ರತಿನಿಧಿಯಾದವರು ಏನು ಮಾಡ್ಬೇಕಪ್ಪ ಅಂತಾರೆ, ಒಂದು ವೇಳೆ ಅಧಿಕಾರಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಜನಗಳ ಪರವಾಗಿ ನಿಂತ್ಕೊಂಡು ಏನಾದರೂ ಪ್ರಶ್ನೆ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ಬ್ಯಾನರ್ ಹಾಕಿ ಕಿತ್ತಾಕ್ತೆ, ನಾನು ಓಡಿಸ್ತೀನಿ ಅಥವಾ ನಾನು ಹೋರಾಟ ಮಾಡಿಸ್ತೀನಿ, ನಾನು ಏನು ಮಾಡಿ, ನನಗೆ ಗೊತ್ತಾ, ನಾನು ಏನು ಮಾಡ್ತೀನಿ ಗೊತ್ತಾ, ಈ ಥರ ಒಂದು ಬೆದರಿಕೆ ಆಗ್ತಾರೆ ಅಂದರೆ ನಾವು ಎಂಥವ್ರಿಗೆ ಓಟ್ ಹಾಕಿದ್ದೀವಿ ಅಂತ ಒಂದ್ಸಲ ಒಂದು ಕ್ಷಣ ನಮ್ಮ ಮುಖ. ಸರ್ ಅವ್ರು ಗೆಲ್ಲೋದು ಇಲ್ಲ ಬಿಡಿ, ಈ ಜನ್ಮದಲ್ಲೂ ಗೆಲ್ಲಲ್ಲ ಯಪ್ಪ, ಈ ಜನ್ಮದಲ್ಲೂ ಗೆಲ್ಲಲ್ಲ, ಮುಗೀತಾ ಆತನ ಕತೆ. ಅಕಸ್ಮಾತ್ ಆತ ಗೆದ್ದು ಬಿಟ್ರೆ ಕರ್ನಾಟಕ ಏನು ನಮ್ಮ ಕೃಷ್ಣದೇವರಾಯ ಕಂಡ ಕರ್ನಾಟಕ ಇರ್ಬೋದು, ಮಹಾರಾಜರು ಕಂಡಿರೋಂಥ ಮೈಸೂರು ಮಹಾರಾಜರು ಕಂಡಿರೋ ಕರ್ನಾಟಕ ಇರ್ಬೋದು, ಅದು ಖಂಡಿತವಾಗ್ಲೂ ಆಗಲ್ಲ. ಆತನ ಸೋಲು ಗ್ಯಾರಂಟಿ. ಕಟ್ಟಿಟ್ಬಿಟ್ಟು ಮುಗೀತು. ಯಾವತ್ತು ಒಂದು ಹೆಣ್ಣನ್ನು ಕೆಣಕಿದ್ರೋ, ಯಾವತ್ತು ಒಬ್ಬ ಪೌರ ಕಾರ್ಮಿಕರನ್ನ ಹೊಲಸು ಮಾತಾಡಿದ್ರೋ, ಅವತ್ತೇ ಆ ಥರ ಕೆಟ್ಟೋಯ್ತು. ಆದರೆ ಈ ಥರ ಒಳಗೆ ಮಾತಾಡೋರು ಎಷ್ಟು ಜನ ಇದ್ದಾರೆ? ಆ ಮನಸ್ಥಿತಿಗಳು ಅಂದರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಆಟೋಮೆಟಿಕ್ಕಾಗಿ ಒಳಗಡೆಯಿಂದ ಬಂದ್ಬಿಡುತ್ತೆ. ಬಟ್ಟೆ ಹಾಕಿದ ತಕ್ಷಣ ಬಂದ್ಬಿಡುತ್ತೆ. ಬಟ್ಟೆ ಇಲ್ಲಾಂದ್ರೂ ಬರುತ್ತೆ ಸರ್ ಅವ್ರಿಗೆ, ಬಟ್ಟೆ ಇಲ್ಲಾಂದ್ರೂ ಬರುತ್ತೆ, ಒಳಗಡೆಯಿಂದಲೇ ಬಂದ್ಬಿಡುತ್ತೆ. ಏನು ರೋಷ, ಏನು ದ್ವೇಷ, ಅಬ್ಬಬ್ಬಬ್ಬ, ಪೊಲೀಸರಿಗೆ ಏನು ಬೈಯೋದು, ಇವ್ರ ನಾಗರಿಕರಿಗೆ ಏನು ಬೈಯೋದು. ಇದು ಒಂದಲ್ಲ ಉದಾಹರಣೆ, ಸಾವಿರಾರು ಉದಾಹರಣೆಗಳು. ನಾನು ಯಾರನ್ನು ತೊಗೊಳಕ್ಕಾಗಲ್ಲ. ಆದರೆ ಕೆಲವರು ನಾಯಕರುಗಳು, ನಾವು SM ಕೃಷ್ಣ ಅವರ ನೋಡಿದ್ದೀವಿ, ಎಜುಕೇಟೆಡ್ ಆ್ಯಂಡ್ ಬ್ರೈನಿಯಸ್. ಯಾವತ್ತೂ ಕೂಡ ಯಾವ ಅಧಿಕಾರಿಗಳಿಗೂ ಬೈದಿರೋದು ನೋಡಿಲ್ಲ ಸರ್, ಅಹಮ್ಮಲ್ಲಿ ಕುಂತಿರೋದೇ ನೋಡಿಲ್ಲ ನಾವು, ಅಲ್ವಾ? ಸೊ ಇಂಥ ಒಂದು ಇಂಥ ರಾಜಕೀಯ ವ್ಯಕ್ತಿಗಳು ನೋಡಿದ್ದೀವಿ ನಾವು. ಎಷ್ಟು ಚೆನ್ನಾಗಿ ಅಬ್ದುಲ್ ಕಲಾಂ ಅಂತವ್ರನ್ನ ನೋಡಿ ಸರ್, ಒಬ್ಬ ಆರ್ಮಿ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಕಾಪಾಡಿರೋ ನನಗೆ ಕೊನೆಗೆ ಥ್ಯಾಂಕ್ಸ್ ಹೇಳ್ತಾರೆ, ನನಗೋಸ್ಕರ ನೀನು ಎಸ್ಕಾಟ್ ಮಾಡಿದೆ ಬೆಳಗ್ಗೆ ಸಾಯಂಕಾಲವರೆಗೂ ಅಂತ. ಕೃತಜ್ಞತೆ ಸ್ವಭಾವಗಳು ಸಮಾಜದಲ್ಲಿ ನಾವೆಲ್ಲರೂ ಒಂದಕ್ಕೆ ಕಾರ್ಯಕ್ಕೆ ಬಂದಿರುವಂಥದ್ದು. ನಾನೇನೋ ಜನರ ಹತ್ರ ಓಟ್ ಹಾಕಿಸ್ಕೊಂಡ್ಬಿಡ್ತೀನಿ, ನೀನು ಮಾಡ್ತಿರೋದೇ ದುಡ್ಡು ಕಣಯ್ಯ, ಸುಳ್ಳ, ನೀನು ಮಾಡ್ತಿರೋದೇ ದುಡ್ಡು, ನೀನು ಗೆದ್ದ ಮೇಲೆ ಮಾಡೋದೇ ದುಡ್ಡು ಮಾಡೋಕ್ಕೆ ತಾನೇ ಬಂದಿರೋದು, ನೀನು ಸೇವೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಬಟ್ ಪದ ಮಾತ್ರ ಸೇವೆ ಮಾಡೋಕ್ಕೆ ಬಂದಿಲ್ಲ, ಸೇವೆ ಅಷ್ಟೇ. ಮರ್ಯಾದೆ ಮಾತುಗಳು, ಮರ್ಯಾದೆ ವಿಷಯಗಳು ಎಲ್ಲ ಮಾಡ್ತಿರೋದೇ ದುಡ್ಡು ನೀನು. ಅದು ಯಾವಾಗ ಸರ್? ಕ್ಯಾಮ್ರಾ ಅನ್ನೋದು ಮಾತ್ರ. ಜನಗಳಿದ್ದಾಗ ಕ್ಯಾಮ್ರಾ ಅನ್ನೋದಾಗ ಹಿಂಗೆ ಆಯ್ತು. ಸಾರ್ವಜನಿಕರಿಗೆ ಮರ್ಯಾದೆ ಕೊಡ್ಲಿದ್ರೆ ಪರವಾಗಿಲ್ಲ ಮದುವೆ ಆಯ್ತು, ಏನೋ ಆಗಿದೆ ಬಿಡು ಪಾಪ, ಜನರಿಗೂ 50,000 ಬೇಕು, 5,000 ಬೇಕು, ಇಸ್ಕೊಂತಾರೆ, ಅವ್ನು ಬೈಸ್ಕೊಂತಾರೆ, ಹೋಯ್ತಾರೆ ಬರ್ತಾರೆ. KS ಆಫೀಸರ್ ಮರ್ಯಾದೆ ಇಲ್ವಾ? IPSಗೂ ಹಂಗಾರೆ ಮರ್ಯಾದೆ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ಗೂ ಪಾಪ. ನೀವು ಅವಾಗಲೇ ಒಂದು ಮಾತು ಹೇಳಿದ್ರೆ, ಇವರು ಪೌರ ಕಾರ್ಮಿಕರ ಕೆಲಸ ಮಾಡ್ತಿರ್ಬೇಕಾದ್ರೆ MLA ಆಗ್ಬೋದು, ಖಂಡಿತ. ಅದೇ ರಾಜು ಗೌಡ AS ಆಫೀಸರು, KS ಆಫೀಸರ್. ನಾವು ಹೌದು, ನಾವು ನಮ್ಮ ಪಕ್ಷದಲ್ಲಿ ಸರ್, ನಾನು ಒಬ್ಬ ಒಂದು ಪಕ್ಷಕ್ಕೆ ಸೇರ್ಕೊಂಡವನೇ. ನಾವು ಹೇಳ್ತಾ ಇರೋಂಥದ್ದು, ಮೊನ್ನೆ ಈ ಘಟನೆ ಆದ ತಕ್ಷಣವೇ ಇಮ್ಮಿಡಿಯೇಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಇಮ್ಮಿಡಿಯೇಟ್ ಮಹಿಳಾ ಆಯೋಗಕ್ಕೆ ಕೊಡ್ತೀವಿ.
ಎಲ್ಲ ಕಡೆನೂ ಕೊಡ್ತೀವಿ. ನಾವೆಲ್ಲ ಕೊಟ್ಟ ಮೇಲೆ ಅವರು ಎಫ್ ಐ ಆರ್ ಮಾಡ್ತಾರೆ, ಆಮೇಲೆ ರಿಯಾಕ್ಟ್ ಎಲ್ಲ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ. ನಾನು ಅವತ್ತು ನಿರ್ಧಾರ ಮಾಡಿದ್ದು ಇಷ್ಟೇ, ಎಫ್ ಐ ಆರ್ ಆಗಿಲ್ಲ ಅಂದರೆ ಏನೋ ಒಂದು ಕಾಲ್ನಡಿಗೆ ಏನೋ ಮಾಡಿ ನಾವು ಪೊಲೀಸರು ಸ್ಟ್ರೈಕ್ ಕುಂತ್ಕೊಂಡು ಉಪವಾಸ ಕುಂತ್ಕೊಂಡು ಮಾಡೋಣ ಅಂತ ಮಾಡ್ತೀವಿ. ಎರಡನೇದು, ಆತ ಯಾವಾಗ ರಾಜಕೀಯ ವ್ಯಕ್ತಿ ಈ ಥರ ಅಂತೆಲ್ಲ ಅವತ್ತು ಬಂತು, ನೆಕ್ಸ್ಟ್ ನೀನು ನಿಂತ್ಕೊಂಡ್ರೆ 20 ಜನ ಪೌರ ಕಾರ್ಮಿಕರು ನೀನು ಎದುರುಗಡೆ ನಿಂತ್ಕೊತಾರೆ ಕ್ಯಾನ್ವಾಸ್ಗೆ. ಅಂದರೆ ನೀನು ಎದುರುಗಡೆ ಹೌದು ಕಂಟೆಸ್ಟೆಡ್ 20 ಜನ ನಿಮ್ಮ ಎದುರುಗಡೆ ಪೌರ ಕಾರ್ಮಿಕರು ನಿಲ್ಲಿಸ್ತೀವಿ ಇಂಡಿಪೆಂಡೆಂಟ್ ಆಗಿ. ಇದನ್ನು ಮಾಡಬೇಕು ಸರ್. ಅದರಲ್ಲಿ ಯಾರೋ ಒಬ್ಬರಾದ್ರೂ ಗೆಲ್ಲಬೇಕು, ನೀನು ಸೋಲ್ಬೇಕು. ಸೊ ಸಮಾಜಕ್ಕೆ ಇಷ್ಟು ಅಹಂಕಾರ ಇರೋವಂಥವ್ರು, ನೀನು ಅಹಂಕಾರ ಪಡೋದು ಬೇಕಾಗೇ ಇಲ್ಲ ಸರ್. ಇಲ್ಲಿ ರಾಜಕೀಯ ವ್ಯಕ್ತಿಗಳು ನೀವು ಅಹಂಕಾರ ಯಾಕೆ ಪಡ್ತೀರಿ? ಏನಿದೆ? ಯಾರಾದರೂ ನಿಮ್ಮ ಅಪ್ಪನ ಮನೆ ಒಳಗೆ ಬಂದು ಸೇರ್ಕೊಂಡಿದ್ದೀವಾ? ಇಲ್ಲ. ಆ ದೇವ್ರು ಕೊಟ್ಟಿರುವಂಥ ದೇಶ, ಎಲ್ಲರೂ ಅದ್ರೊಳಗಡೆ ಇದ್ದೀವಿ. ನಿನಗೆ ಎಷ್ಟು ಅಧಿಕಾರ ಇದೆ, ನನಗೂ ಅಷ್ಟೇ ಅಧಿಕಾರ ಇದೆ. ನೀವು ಸೇವೆ ಮಾಡ್ತೀನಿ ಅಂತ ಮುಂದೆ ಬಂದ್ರೆ ನೀವೇ ಅಷ್ಟೇ. ನಾನು ಎಳ್ಕೊಂಬಂದಂತೂ ನಿನ್ನಂತೂ ಎಳ್ಕೊಂತೂ ಬಂದಿಲ್ಲ, ನಾನು ಬರ್ತೀನಿ ಅಂತ ನುಕ್ಕೊಂಬಂದಿದ್ಯಾ. ಬಂದ ಮೇಲೆ ನೀನು ನನ್ನ ಓಟ್ ಹಾಕಬೇಕು. ನೀನು ನನ್ನ ಹತ್ರ ಹೆಂಗಿರಬೇಕು, ಸಾರ್ವಜನಿಕರಿಗೆ ಹೆಂಗಿರಬೇಕು? ಒಬ್ಬ ರೈತ ಮಣ್ಣು ಮುಕ್ಕೊಂತಾನೆ ಅಲ್ವಾ ಸರ್? ಒಂದೊಂದು ವಸ್ತುನು ಕೂಡ ಒಬ್ಬ ವಕೀಲ ಕೋರ್ಟ್ನ ಮುಕ್ಕೊಂಡು ಹೋಗ್ತಾನೆ, ಒಬ್ಬ ಡಾಕ್ಟರ್ ಸತಸ್ಕೊಬ್ಬರ ಮುಕ್ಕೊಂತಾನೆ. ನೀನು ಇಡೀ ಸಮಾಜದ ಕಾಲು ಮುಗಿಬೇಕ್ರಿ. ಎಸ್ ಕರೆಕ್ಟ್. ಯಾಕಂದರೆ ಎಲ್ಲರೂ ನೀನು ಓಟ್ ಹಾಕ್ತಾರೆ. ಅದು ಬಿಟ್ಬಿಟ್ಟು ನೀನು ಯಾರಿಗೆ ಬೇಕಾದ್ರು ಒಂದು ಹೆಣ್ಣಿಗೆ ಓಪನ್ ಆಗಿ ಫೋನಲ್ಲಿ ಒಂದು ಸೌಜನ್ಯ ಬೇಡ ನಿನಗೆ? ಸೌಜನ್ಯ ಬೇಡ ಅಂದರೆ ಏನು ಮಾಡ್ಬಿಡ್ತೀಯಪ್ಪ? ನೀನು ಎದುರುಗಡೆ ಯಾರು ಮಾತಾಡ್ಬಿಟ್ರೆ ಹಂಗಂದ್ರೆ ಬೆಂಕಿ ಎತ್ತಿಸ್ಬಿಡ್ತೀಯೋ? ಹಂಗಾರೆ ನೀನು ಬದುಕ್ಬಿಡ್ತೀಯಾ? ದಂಗೆ ಬರೆಸ್ತೀನಿ. ನೀನು ಇದು ಬಿಡ್ತೀಯಾ? ನೀನು ಇರೋದು ಪಾಕಿಸ್ತಾನದಲ್ಲ, ಇಂಡಿಯಾದಲ್ಲಿ, ಅದು ಕರ್ನಾಟಕದಲ್ಲಿ. ಇಲ್ಲಿ ಯಾರು ಬಾಲ ಬಿಚ್ಚಿದ್ರು ಕೂಡ, ಅಹಂಕಾರ ಪಟ್ಟರು ಕೂಡ ಯಾರನ್ನೂ ಕೂಡ ತಾಯಿ ಚಾಮುಂಡೇಶ್ವರಿ ಉಳಿಸಲ್ಲ ಸರ್. ಎಲ್ರಿಗೂ ಒಂದು ಕಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಈ ಅಹಂಕಾರ ಇರೋವಂಥವ್ರನ್ನು ದಯಮಾಡಿ, ನಾನು ಹೇಳೋದು ಇಷ್ಟೆಲ್ಲ ಮಾತಾಡಿದ್ರೆ ಕೋಪದಿಂದ ಮಾತಾಡಿರ್ಬೋದು, ದಯಮಾಡಿ ಓಟ್ ಹಾಕೋರು ಅಷ್ಟೇ ಸರ್. ಸಾರ್ವಜನಿಕರು ನಮ್ಮೂರು ನಿಮ್ಮೂರು ಅನ್ನೋದಕ್ಕಿಂತ ಒಳ್ಳೆಯವ್ರು ಯಾರು ಬರ್ತಾರೆ ನೋಡಿ. ಈ ಎಲ್ಲ ಪಕ್ಷದವ್ರು ಬಿಟ್ಟು ಕೊನೆಗೆ ಯಾರೋ ಒಬ್ಬ ಡಿಗ್ರಿ ಓದಿ ಯುವಕ ಬಂದಿರ್ತಾನೆ, ಇಂಡಿಪೆಂಡೆಂಟ್ ನಿಂತಿರ್ತಾನೆ, ಅವ್ನು ಯಾರಂತ ಓದಿ, ಒಂದು ಪಾಂಪ್ಲೆಟ್ ಓದಿ ಅವ್ನು ಏನಕ್ಕೆ ಬಂದವನೆ ಅಂತ ನೋಡಿ ಸರ್. ಏನಕ್ಕೆ ಬಂದ ನೋಡಿ. ಅವ್ನ ಕೈ ದುಡ್ಡು ಕೊಡೋಕ್ಕಾಗಲ್ಲ, ಅವನೇನೋ ಸೇವೆ ಮಾಡೋಕ್ಕೆ ಬಂದವನೆ, ಡಿಗ್ರಿ ಓದಿರ್ತಾನೆ, PhD ಮಾಡಿರ್ತಾನೆ, ಅಮೆರಿಕದಿಂದ ಬಂದಿರ್ತಾನೆ, ಏನೋ ಕನ್ಸಿಡ್ಕೊಂಬಂದಿರ್ತಾನೆ. ಅವನ ನೋಡಿ ಈ ಪಕ್ಷಿಗಳನ್ನ ಹಿಡ್ಕೊಂಬಿಡ್ತೀರಾ? ಅವ್ನು ದುಡ್ಡಿರೋನಿಗೆ ಕೊಡ್ತಾನೆ, ಅವ್ನು ನಮ್ಮ ಜಾತಿಯವನ್ನ ನೋಡ್ತಾರೆ, ಅವ್ನ ಕೈ ಕೊನೆಗೆ ಅವ್ನು ದುಡ್ಡು, ಎಲ್ಲರೂ ದುಡ್ಡು ಇಸ್ಕೊಳ್ಳಲ್ಲ ಬಿಡಿ. 50% ಜನ ದುಡ್ಡು ಕೊಟ್ಟರೆ ಅವ್ನು ಹಿಂದೆ ಹೋಗ್ತಾರೆ. ಅವನೊಂದು ಕಾಂಟ್ರಾಕ್ಟ್ ಕೊಡ್ತಾನೆ, ಒಂದು ರಿಯಲ್ ಎಸ್ಟೇಟ್ ಕೊಡ್ತಾನೆ ಅಂತ ಅವ್ನು ಹಿಂದೆ ಇರ್ತಾರೆ. ಕರೆಕ್ಟ್. ಅವನೇನೋ ಒಂದು 2 ದಿನ ಮಟನ್ ಊಟ ಹಾಕ್ತಾನೆ ಅಂತ ಕಾಯ್ತಾನೆ. ತಂದೆ ತಾಯಿಗಳು ದಯವಿಟ್ಟು ಇಂಥವ್ರ ಜೊತೆ ಮಕ್ಕಳುಗಳು ಸೇರಿದ್ರೆ ಫಸ್ಟ್ ಅವ್ರು ಕರ್ಕೊಂಬನ್ನಿ, ಸೇರಿಸ್ಬೇಡಿ. ಒಳ್ಳೆ ವ್ಯಕ್ತಿಗಳ ಜೊತೆ, ಒಳ್ಳೆ ಪಕ್ಷಗಳ ಜೊತೆ ಯಾರು ಇದ್ರೆ ದಯವಿಟ್ಟು ಸೇರಿಸಿ. ದೇಶಕ್ಕಾಗಿರುವಂಥ ಪಕ್ಷಗಳು. ಅದಕ್ಕೊಂದು ಆನ್ಸರ್ ಸರ್ ಏನಂದ್ರೆ, ಒಂದಿನ ಬಿರಿಯಾನಿ ಕೊಡ್ತಾರೆ, ಹ್ಞೂ ಸರ್, ಇಡೀ ವರ್ಷ ಬಿರಿಯಾನಿ ಕಿತ್ಕೋತಾರೆ. ಇಡೀ ವರ್ಷ ಅಲ್ಲ ಸರ್, 5 ವರ್ಷ ಕಿತ್ಕೊಂತಾರೆ. 5 ವರ್ಷ ಕಿತ್ಕೊಂತಾರೆ. ಇವರೆಲ್ಲ ಎಲ್ಲಿ ಸರ್? ಅದಕ್ಕೆ ನನಗೆ ಬಹಳ ಬೇಸರ ಆಯಿತು ಈ ಒಂದು ವಿಷಯದಲ್ಲಿ ಮಾತ್ರ. ನನ್ನ ಆಗ್ರಹ ಅಥವಾ ನನ್ನ ರಿಕ್ವೆಸ್ಟ್ ಇವತ್ತೇನು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸರ್, ದಯವಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಬರ್ತಾರೆ. ನೀವು ಹೋದಾಗ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಸರಿಯಾಗಿ ಸ್ಪಂದಿಸಿದ್ರಾ? ಇಲ್ಲಂದ್ರೆ ಖಂಡಿತವಾಗ್ಲೂ ಸ್ಪಂದಿಸ್ತಾರೆ. ಪಾಪ ನರಸಿಂಹಮೂರ್ತಿ ಅವರು PRO ನಮ್ಮ ಸಲೀಮ್ ಅವ್ರದ್ದು ಬಹಳ ಒಳ್ಳೆಯ ಮನುಷ್ಯ. ಅಲ್ಲೇ ನಮ್ಮ ಲಕ್ಷ್ಮೀ ಅಂತ ಯಾರು ACP ಇದ್ದರು, ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಬಟ್ ನೀವು ಸೂಮೋಟೋ ಮಾಡ್ಕೊಳ್ಳಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟು ಬಂದ ತಕ್ಷಣ ಅಲ್ಲಿ ಅಮೃತಗೌಡ ಅವರು ಕಂಪ್ಲೇಂಟ್ ಕೊಡ್ತಾರೆ 2 ಅವರ್ ತಕ್ಷಣ. ಓಕೆ. ಸೊ ಹಾಗಾಗಿ ನಮಗೆ ಆ ರಿಪ್ಲೈನೂ ಮಾಡಿದ್ರು, ನಮಗೆ ಫೋನ್ ಮುಖಾಂತರ ಹೇಳಿದ್ರು ಅಲ್ಲೇ ಕಂಪ್ಲೇಂಟ್ ಆಗಿದೆ, ಹಾಗಾಗಿ ನಾವು ಇದನ್ನು ಇದು ಮಾಡ್ತಿದ್ದೀವಿ ಅಂತೇಳಿ. ಥ್ಯಾಂಕ್ ಯು ಸರ್ ಅಂತಲೂ ಕೂಡ ನಾವು ಸ್ಪಂದನೆ ಮಾಡಿದ್ದಾರೆ ಸರ್, ಏನು ತಪ್ಪಿಲ್ಲ. ಈಗ ನೀವು ನೋಡಿರ್ಬೋದು ಸಹಜವಾಗಿ ಎಷ್ಟೋ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಸ್ಟ್ರಿಕ್ಟ್ ತೀರ್ಪುಗಳು ಬರ್ತಾ ಇದ್ದಾವೆ ಸರ್. ಖಂಡಿತ ಸಮಾಜ ಚೇಂಜ್ ಆಗ್ತಾ ಇದೆ. ಆ ರೀತಿ ಇನ್ನೂ ನಮಗೆ ಬದಲಾಗಬೇಕು ಅಂತ ಸ್ವಲ್ಪ ಪೊಲೀಸರು ಕೂಡ ಇಂಥವ್ರು ಹಿಡಿದು ಒಳಗಡೆ ಹಾಕಿ ಸರ್. ಬಟ್ ಇನ್ನೊಂದು ಸರ್, ಸಮಾಜದಲ್ಲಿ ಈಗ ನಾವು ನೋಡಿದ್ವಿ ಈ ಸೆಲೆಬ್ರಿಟಿಗಳ ಕೇಸ್ಗಳಲ್ಲೆಲ್ಲ ತುಂಬ ನಿರ್ಧಾರಗಳು ಚೆನ್ನಾಗಿ ಸ್ಟ್ರಿಕ್ಟಾಗಿ ತೊಗೊಂಡು ಅರೆಸ್ಟ್ ಮಾಡೋಂಥದ್ದು, ಅವ್ರನ್ನ ಜೈಲಿಗೆ ಕಳಿಸೋಂಥದ್ದು ಮಾಡ್ತಾರೆ. ಬಟ್ ಅದೇ ರಾಜಕಾರಣಿಗಳ ದೃಷ್ಟಿಯ ಸ್ವಲ್ಪ ಇನ್ನೂ ಮುಂದೆ ಬರಬೇಕು ಅಂತ ಅನ್ಸುತ್ತೆ. ಎಲ್ಲರೂ ಬಂದಿದೆ ಸರ್. ಈತ ಸಿಗಾಕೊಳ್ಳಿ ನೋಡಿ, ಈ ಪ್ರಕರಣದಲ್ಲಿ ನ್ಯಾಯಾಲಯ ಯಾವ ಥರ ತೀರ್ಪು ಕೊಡುತ್ತೆ ಅಂತ ನೋಡಿ. ಇದು ಬಿಡಲ್ಲ ಇದನ್ನೇ. ಬಟ್ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗೋರು ಸರಿಯಾಗಿ ಕೆಲಸ ಮಾಡೋದು, ಅವ್ರು ಕೆಲಸ ಮಾಡ್ತಿಲ್ಲ. ಯಾಕಂದರೆ ಅವರು ಒತ್ತಡ, ಇವಾಗ ಅವ್ರಿಗೆ SP ಒತ್ತಡ, ಅಲ್ಲಿಂದ ACPಗೆ ಒತ್ತಡ, DYSP ಒತ್ತಡ, ಕಾನ್ಸ್ಟೇಬಲ್ ಕೈಲಿ ಸಿಕ್ಕಿದ್ರು ಹಿಂಗೆ ಹಿಡ್ಕೊಂಡಿದ್ರು ಬಿಡಬೇಕು. ಆಯಿತು ಸರ್ ಬಿಟ್ಬಿಟ್ಟೆ ಸರ್, ಹುಡೋಗಿದೆ ನೋಡಿ ಸರ್ ಅನ್ಬೇಕು. ಅದು ಏನು ಸರ್, ಕರ್ನಾಟಕದಲ್ಲಿರೋರು ಇಲ್ಲೇ ಇದ್ದವ್ರನ್ನ ಹಿಡಿಯೋಕ್ಕೆ ಬರಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ವಾ? ನೋನ್ ಪರ್ಸನ್ ನೋನ್ ಫೇಸ್ ಹಿಡಿಯೋಕ್ಕಾಗಲ್ವ? ಎಷ್ಟೋತ್ತು ಸರ್ ಮನ್ಸು ಮಾಡಿದ್ರೆ? ಏನು ಅಂಡರ್ಗೊಂಡ ಏನು ಏನು ಯಾರು ಹೇಳ್ತಾರೆ ಹೊಸ ಬಿಲ್ ನಾಡನ್ನ ಭೂಮಿ ಇದ್ಕೊಳ್ಳೋಕ್ಕೆ ಏನಿಲ್ಲ. ಇವೆಲ್ಲವೂ ಕೂಡ ಒಂದು ಅಡ್ಜಸ್ಟ್ಮೆಂಟ್. ಹಿಡಿಬಾರ್ದು, ಹಬ್ಬ ಮುಗಿಸ್ಕೊಂಡು ಸಿಕ್ಬಿಡ್ತಾನೆ ಹಂಗೆ ಹಿಂಗೆ ಅಂತ. ಆದರೆ ನಾವು ಒತ್ತಡ ಮಾಡಿದ್ರೆ, ಈ ಮಾಧ್ಯಮದಿಂದನೋ ನಾವು ಕಿರ್ಚಾಡಿದ್ರೆ ಕೆಲವೊಂದು ಕಡೆ ಕರ್ಕೊಂಬಂದು ಅದನ್ನು ಬಿಡುವಂಥ ವ್ಯವಸ್ಥೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಪ್ರಯತ್ನ ಸರ್. ಆದಷ್ಟು ಬೇಗ ಸರ್ ಈ ಥರ ಕೆಲಸಗಳನ್ನ ಮಾಡ್ತಾ ಇರಿ. ಏಕೆಂದರೆ ವಕೀಲರಾದವರು ಬಟ್ ವೃತ್ತಿ ಮಾಡೋದು ಅಷ್ಟು ಜೊತೆಗೆ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡೋದು ತುಂಬ ಒಳ್ಳೆಯದು. ನಿಮ್ಮಂಥವ್ರು ಬಂದ್ರೇ ಸಮಾಜ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಸಾಧ್ಯ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ವಕೀಲ ವೃತ್ತಿ ಆಗ್ಬೋದು, ಇವರೆಲ್ಲ ಸ್ವಲ್ಪ ಸಾಮಾಜಿಕ ಕಳಕಳಿ ಇಟ್ಕೊಂಡ್ರೆ ಸಮಾಜ ಉದ್ಧಾರ ಆಗುತ್ತೆ ಸರ್. ಖಂಡಿತ ಮಧು ಅವರು ಒಳ್ಳೆ ಮಾತಾಡಿದೆ. ನಮಗೇನು ಅಂದರೆ ಬದಲಾವಣೆ ಮರ್ಯಾದೆ ಸಿಗಲಿ ಅಂತ ಫಸ್ಟು ಮನುಷ್ಯ ಮರ್ಯಾದೆ ಕೊಡುವಂಥದ್ದು ಬೇಕಾಗಿರೋದು ಸರ್. ಕೂರಿಸಿ ಮಾತಾಡಿಸೋವಂಥದ್ದು. ಗೌರ್ಮೆಂಟ್ ಆಫೀಸರ್ಗಳದ್ದು ಅಷ್ಟೇ,
ಇವರೆಲ್ಲ ಲಾಡ್ ಲಬಕ್ ದಾಸ್ಗಳು ಎಲ್ಲರೂ ಬಂದ್ಬಿಟ್ಟವ್ರೆ, IASಗಳು IPSಗಳು, ಅವ್ರಿಗೇನು ಅಹಂಕಾರಗಳು. ಜನರು ಬಂದರೆ ಕುಂತ್ಕೊ ಅಂತ ಹೇಳಲ್ಲ, ಅಲಂಕಾರಕ್ಕೆ ಇಟ್ಟರ ಚೇರ್ನ, ಹೌದು, ಅವ್ರ ಅಪ್ಪನ ಮನೆ ತಗೊಂಡು ಇಟ್ಟನ ಚೇರ್ನ, ಇಲ್ಲ ಅಲ್ವಾ, ಇಟ್ಟರದೆಂತಕ್ಕೆ ಜನರು ಕುಂತ್ಕೊಳ್ಳೋಕ್ಕೆ. ಬಂದ ಒಂದು ಸೌಜನ್ಯ ಇಲ್ಲ, ಇವೆಲ್ಲ ಬದಲಾಗಬೇಕು ಸರ್. ಇದು ಫಸ್ಟು. ನಾವೇನು ನಾಳೆ ದಿನ ಗೆಲ್ತೀವೋ ಸೋಲ್ತೀವೋ ರಾಜಕೀಯವಾಗಿ ಬರ್ತೀವೋ ಅವೆಲ್ಲ ಸೆಕೆಂಡರಿ. ಮೊದಲು ಮನುಷ್ಯನಿಗೆ ಸ್ವಾಭಿಮಾನವಾಗಿ ಮರ್ಯಾದೆ ಕೊಡೋದು, ಆತನ ಮರ್ಯಾದೆ ಕಳೆದ್ರೆ ನಾವು ನೋವು ಮಾಡಿದ್ರೆ ಕಚೇರಿಯಿಂದ ಕಳಿಸೋದು ಕಲ್ತ್ಬಿಟ್ರೆ ಸಾಕು. ಕಾನೂನುಬದ್ಧವಾಗಿ ಕೆಲಸ ಮಾಡ್ಕೊಳ್ಳಿ, ಅದೇ ಆಗಬೇಕು, ಕಾನೂನುಬದ್ಧವಾಗಿ ಮಾಡ್ಕೊಳ್ಳಿ. ಬಟ್ ಯಾರು ಫೇವರ್ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಮರ್ಯಾದಿತವಾಗಿ ನಡೆಸ್ಕೋಬೇಕು, ಮರ್ಯಾದೆ ಕೊಡಬೇಕು ಸರ್. ಒಬ್ಬ ರೈತ ಬರಲಿ ಅಥವಾ ಕೋಡೇಶ್ವರ, ಎಲ್ರಿಗೂ ಒಂದು ಸ್ವಲ್ಪ ಕುಂತ್ಕೊಳ್ಳಿ, ನಗ್ಗಿ ಮುಗೀತು. ನೀನು ಎಂಟಿ ಜಗಳ ಅಂದ್ಬಿಟ್ಟು ನೀನು ಇಲ್ಲಿ ಮುಂದೆ ಕಳ್ತೀಯ ನನ್ನ ಮುಂದೆ, ನಾನು ಹೇಳ್ತಾ ಇರೋದು. ಕುಂತ್ಕೊಳ್ಳಯ್ಯ ಸುಮ್ಮನೆ, ನಾನು ಕಿತ್ತಾಡಿದ್ದೀನಿ ಅಂತ ಅಂದ ತಕ್ಷಣ ಕಿತ್ತಾಡಿದೆ, ಏಯ್ ಕುಂತ್ಕೋ ಸುಮ್ಮನೆ ಅಂತೀವಿ ನಾವು. ಕುಂತ್ಕೋ, ಸೈಲೆಂಟ್ ಕುಂತ್ಕೋ, ಬಂದಿದ್ದೀವಿ, ಏನು ವಿಷಯ ಕೇಳಿ, ಆಗಲ್ವಾ ಬರೆದು ಕೊಡು. ಹೌದು, ಎಲ್ಲೇಳೋ ನಿನ್ನ ಮನೆ ಒಳಗಡೆ ಬಂದಿಲ್ಲ ನಾನು. ಎಸ್, ಗೌರ್ಮೆಂಟ್ ಕಚೇರಿ. ಯಾರ್ದು ಗೌರ್ಮೆಂಟ್ ಕಚೇರಿ ಅಂದರೆ ನಿಂದು ನಂದು. ನೀನು ಎಕ್ಸಾಮ್ ಬರೆದು ಬಂದು ಕುಂತಿದ್ಯಾ ಯಾರಿಗೋಸ್ಕರ? ನಮಗೋಸ್ಕರ ಅಷ್ಟೇ. ಇದನ್ನ ನಾವು ತಿಳ್ಕೊಬೇಕು ಸರ್. ಹಂಗಂತ ಆತನಿಗೂ ಸಿಂಗ್ಲರ್ ಆಗಿ ಮಾತಾಡೋದು ಬೇಕಾಗಿಲ್ಲ. ಆತ ರಿಯಾಕ್ಟ್ ಮಾಡ್ತಾನೆ, ನಾವು ರಿಯಾಕ್ಟ್ ಮಾಡೋಣ. ಅಲ್ಲಿವರೆಗೂ ಇವ್ರಿಗೆ ಮರ್ಯಾದೆ ಕೊಡುವಂಥದ್ದನ್ನ ಕಲ್ಸೋಕ್ಕೋಸ್ಕರ ನಮ್ಮ ಹೋರಾಟ ಸರ್. ಫಸ್ಟು ಮನುಷ್ಯರಿಗೆ ಬೆಲೆ ಕೊಡಿ ಅಂತ ಹೇಳೋದು ನಮ್ಮ ಉದ್ದೇಶ ಸರ್. ಓಕೆ ಸರ್, ನೋಡೋಣ ಸರ್ ಮುಂದೆ ಏನಾಗುತ್ತೆ, ಆಗ್ತಾರಾ ಇಲ್ವಾ. ಆದಷ್ಟು ಬೇಗ ಅರೆಸ್ಟ್ ಆಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ.